ನಮಸ್ಕಾರ ಎಲ್ಲರಿಗೂ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 5ನೇ ಸರ್ಗಕ್ಕೆ ಎಲ್ಲರನ್ನೂ ಸ್ವಾಗತಿಸ್ತಾ, ಇವತ್ತಿನ 5ನೇ ಸರ್ಗದ ವಿಷಯ ದಶರಥ ರಾಜನಿಂದ ರಕ್ಷಿತವಾದ ಅಯೋಧ್ಯೆಯ ವರ್ಣನೆ. ಸಪ್ತದ್ವೀಪಾತ್ಮಕವಾದಂತಹ ಈ ಭೂಮಿಯು ಮನು ಪ್ರಜಾಪತಿಯ ವಂಶದಲ್ಲಿ ಜನಿಸಿದ ಜಯಶಾಲಿಗಳಾದ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು. ಅವರಲ್ಲಿ ಸಗರನೆಂಬುವವನು ಪ್ರಸಿದ್ಧನಾಗಿದ್ದನು. ಅವನಿಂದಲೇ ಈ ಸಾಗರವು ನಿರ್ಮಾಣಗೊಂಡಿತ್ತು. ದಂಡಯಾತ್ರೆಗೆ ಹೋಗುತ್ತಿದ್ದಾಗ ಅವನ 60,000 ಪುತ್ರರು ಅವರನ್ನು ಹಿಂಬಾಲಿಸುತ್ತಿದ್ದರು. ಮಹಾತ್ಮರಾದ ಇಕ್ಷ್ವಾಕುವೆ ಮೊದಲಾದ ರಾಜರು ಜನಿಸಿದ್ದ ಆ ಮಹಾವಂಶದಲ್ಲಿ ರಾಮಾಯಣವೆಂದು ಹೇಳುವ ಈ ಮಹಾ ಐತಿಹಾಸಿಕ ಕಾವ್ಯದ ಅವತರಣವಾಯಿತು. ಬ್ರಹ್ಮನವರ ಪ್ರಸಾದದಿಂದ ರಚಿಸಲ್ಪಟ್ಟ ರಾಮಾಯಣ ಕಾವ್ಯವನ್ನು ಅಮೂಲಾಗ್ರವಾಗಿ ನಾವು ಗಾನ ಮಾಡುವೆವು. ಇದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ 4 ಪುರುಷಾರ್ಥಗಳೂ ಸಿದ್ಧಿಸುವುದು. ಆದ್ದರಿಂದ ನೀವೆಲ್ಲರೂ ದೋಷ ದೃಷ್ಟಿಯನ್ನು ಬಿಟ್ಟು ಇದನ್ನು ಶ್ರವಣಿಸಿರಿ. ಸರಯೂ ನದಿ ತೀರದಲ್ಲಿ ಸಮೃದ್ಧವಾದ ಜನಸ್ತೋಮದಿಂದಲೂ ಸಂತುಷ್ಟ ಜನರಿಂದ ತುಂಬಿದ ಧನ ಧಾನ್ಯ ಸಮೃದ್ಧಿಯಿಂದಲೂ ಕೂಡಿರುವಂತಹ ಕೋಸಲ ಎಂಬ ದೇಶವಿದೆ. ಆ ಕೋಸಲ ದೇಶದಲ್ಲಿ ಸಮಸ್ತ ಲೋಕಗಳಲ್ಲಿ ವಿಖ್ಯಾತವಾದ ಅಯೋಧ್ಯ ಎಂಬ ನಗರವಿದೆ. ಅದನ್ನು ಮಾನವೇಂದ್ರನಾದ ಮನು ಮಹಾರಾಜನು ನಿರ್ಮಿಸಿ ನೆಲೆಗೊಳಿಸಿದ್ದನು. ಸರ್ವದಾ ಶಾಂತಿಯಿಂದ ಕೂಡಿರುವ ಆ ಮಹಾನಗರಿಯು 12 ಯೋಜನ ಉದ್ದ ಮತ್ತು 3 ಯೋಜನ ಅಗಲವಾಗಿದೆ. ಅಲ್ಲಿನ ಬೀದಿಗಳು ಬಹಳ ಅಗಲವಾಗಿಯೂ ಸಾಲು ಮರಗಳಿಂದ ಅಲಂಕೃತವೂ ಆಗಿವೆ. ವಿಭಾಗಪೂರ್ವಕ ಸುಂದರವಾದ ರಾಜಮಾರ್ಗಗಳು ಆ ನಗರಿಯ ಶೋಭೆಯನ್ನು ಹೆಚ್ಚಿಸಿದ್ದವು. ಅವುಗಳಲ್ಲಿ ಸಾಲು ಮರಗಳ ಹೂವುಗಳು ಹರಡಿಕೊಂಡಿರುತ್ತಿದ್ದವು. ಧೂಳಾಗದಂತೆ ಪ್ರತಿದಿನವೂ ರಾಜಮಾರ್ಗಗಳಿಗೆ ನೀರನ್ನು ಚಿಮುಕಿಸುತ್ತಿದ್ದರು. ಆ ರಾಷ್ಟ್ರವನ್ನು, ಅಂದರೆ ಕೋಸಲ ರಾಜ್ಯವನ್ನು ಧರ್ಮದಿಂದ ಪರಿಪಾಲಿಸುತ್ತಿದ್ದ ರಾಷ್ಟ್ರವರ್ಧನನಾದ ದಶರಥನು ಅಮರಾವತಿಯಲ್ಲಿ ದೇವೇಂದ್ರನು ವಾಸಿಸುವಂತೆ ಅಯೋಧ್ಯ ನಗರಿಯಲ್ಲಿ ವಾಸಿಸುತ್ತಿದ್ದನು. ಆ ಪುರಿಯು ಪ್ರಶಸ್ತವಾದ ಬಾಗಿಲುಗಳಿಂದಲೂ ಹೊರ ಬಾಗಿಲುಗಳಿಂದಲೂ ಸುಶೋಭಿತವಾಗಿತ್ತು. ನಗರದೊಳಗೆ ಚಿಕ್ಕ ಚಿಕ್ಕ ಪೇಟೆಗಳಿದ್ದವು. ಅಲ್ಲಿ ಎಲ್ಲ ರೀತಿಯ ಯಂತ್ರ ಮತ್ತು ಅಸ್ತ್ರಶಸ್ತ್ರಗಳು ಸಮೃದ್ಧವಾಗಿದ್ದವು. ಅಲ್ಲಿ ನಾನಾ ವಿಧವಾದ ಕಲೆಗಳ ಶಿಲ್ಪಿಗಳು ವಾಸಿಸುತ್ತಿದ್ದರು. ಸ್ತುತಿಪಾಠ ಮಾಡುವ ಸೂತರು, ವಂಶಾವಳಿಯನ್ನು ಹೊಗಳುವ ಮಾಗಧರು ಅನೇಕರಿದ್ದರು. ಆ ನಗರಿಯು ಧನಧಾನ್ಯಗಳಿಂದ ಸಮೃದ್ಧವಾಗಿಯೂ ಅನುಪಮ ಕಾಂತಿಯುತವಾಗಿತ್ತು. ಆ ನಗರಿಯಲ್ಲಿ ಎತ್ತರವಾದ 100 ಮಹಡಿಗಳಿದ್ದವು. ಅವುಗಳ ಮೇಲೆ ಧ್ವಜ ಪತಾಕೆಗಳು ಹಾರಾಡುತ್ತಿದ್ದವು. 100 ತೋಪುಗಳು ಶತ್ರುಗಳ ವಿನಾಶಕ್ಕಾಗಿ ಸ್ಥಾಪಿಸಿದ್ದವು. ಆ ಪಟ್ಟಣದಲ್ಲಿ ಅಲ್ಲಲ್ಲಿ ನರ್ತಕಿಯರ ಸಂಘಗಳು, ಸ್ತ್ರೀ ನಾಟಕ ಮಂಡಳಿಗಳೂ ಇದ್ದವು. ಸುತ್ತಲೂ ಮಾವು, ಹಲಸು ಮುಂತಾದ ವೃಕ್ಷಗಳಿಂದ ಕೂಡಿದ ಉದ್ಯಾನವನಗಳಿದ್ದವು. ನಗರದ ಸುತ್ತಲೂ ನಿರ್ಮಿಸಿರುವಂತಹ ಪ್ರಾಕಾರವು ಮೇಖಲೆಯಂತೆ ಶೋಭಿಸುತ್ತಿತ್ತು. ನಗರದ ಸುತ್ತಲೂ ಆಳವಾದ ಕಂದಕಗಳಿದ್ದು ಅದನ್ನು ದಾಟುವುದು, ಹಾರುವುದು ಅತ್ಯಂತ ಕಠಿಣವಾಗಿತ್ತು. ಆ ನಗರಿಯು ಶತ್ರುಗಳಿಗೆ ಹಾಗೂ ಇತರರಿಗೆ ದುರ್ಜಯ ದುರ್ಗಮವಾಗಿತ್ತು. ಆನೆ, ಕುದುರೆ, ಎತ್ತು, ಆಕಳು, ಒಂಟೆ, ಕತ್ತೆ ಮುಂತಾದ ಉಪಯೋಗಿ ಪಶುಗಳಿಂದ ಆ ಪುರಿಯು ತುಂಬಿ ತುಳುಕುತ್ತಿತ್ತು. ದಶರಥನಿಗೆ ಕಪ್ಪ ಕಾಣಿಕೆ ಹೊತ್ತು ತಂದ ಅನೇಕ ಸಾಮಂತ ರಾಜರಿಂದ ಆ ಪಟ್ಟಣವು ತುಂಬಿ ಹೋಗಿತ್ತು. ಬೇರೆ ಬೇರೆ ದೇಶಗಳ ವ್ಯಾಪಾರಿ ವೈಶ್ಯರು ಆ ಪುರಿಯ ಶೋಭೆಯನ್ನು ಹೆಚ್ಚಿಸಿದ್ದರು. ಅಲ್ಲಿನ ರಾಜಗೃಹಗಳು ರತ್ನಖಚಿತವಾಗಿದ್ದವು. ಆ ಗಗನಚುಂಬಿ ಪ್ರಾಸಾದಗಳು ಪರ್ವತದಂತೆ ಕಾಣುತ್ತಿದ್ದವು. ಆದ್ದರಿಂದ ಆ ಪುರಿಯ ಸೌಂದರ್ಯ ಇನ್ನೂ ಹೆಚ್ಚಿತ್ತು. ಅನೇಕ ಕೂಟಾಗಾರಗಳಿಂದ, ಗುಪ್ತಗ್ರಹಗಳು ಅಥವಾ ಸ್ತ್ರೀಯರ ಕ್ರೀಡಾಭವನಗಳು ಪರಿಪೂರ್ಣವಾದ ಆ ನಗರಿಯು ಇಂದ್ರನ ಅಮರಾವತಿಯಂತೆ ಕಂಡುಬರುತ್ತಿತ್ತು. ಅಲ್ಲಿಯ ರಾಜಗೃಹಗಳು ವಿಚಿತ್ರ ರೀತಿಯಲ್ಲಿದ್ದವು. ಆ ಪಟ್ಟಣವು ಅಷ್ಟಾಪದ ಫಲದಂತೆ 8 ಭಾಗಗಳಿಂದಲೂ, ಲೋಕಸುಂದರಿಯರಾದ ಸ್ತ್ರೀಯರ ಸಮೂಹದಿಂದಲೂ, ನಾನಾ ವಿಧವಾದ ಬಹುಮೌಲ್ಯವಾದ ವಜ್ರ ವೈಢೂರ್ಯಾದಿಗಳಿಂದಲೂ, ವಿಮಾನ ಗ್ರಹಗಳಿಂದಲೂ ಶೋಭಿಸುತ್ತಿದ್ದವು. ಪಟ್ಟಣಿಗರ ಮನೆಗಳು ನಿಬಿಡವಾಗಿಯೂ ಸುಂದರವಾಗಿಯೂ ಕಟ್ಟಿದ್ದರು. ನಗರಿಯು ಸಮತಟ್ಟಾದ ನೆಲದಲ್ಲಿ ಕಟ್ಟಲಾಗಿತ್ತು. ಅಲ್ಲಿ ಶಾಲಿ, ತಂಡುಲ ಧಾನ್ಯಗಳು ಸಮೃದ್ಧವಾಗಿದ್ದವು ಹಾಗೂ ಕಬ್ಬಿನ ಹಾಲಿನಂತಹ ರುಚಿಕರ ನೀರು ಸಮೃದ್ಧವಾಗಿತ್ತು. ಭೂಮಂಡಲದ ಆ ಸರ್ವೋತ್ತಮ ನಗರಿಯಲ್ಲಿ ಎಲ್ಲೆಡೆ ದುಂದುಭಿ, ಮೃದಂಗ, ವೀಣೆ, ಪಣವ ಮುಂತಾದ ವಾದ್ಯಗಳ ಮಧುರಧ್ವನಿಗಳು ಕೇಳಿಬರುತ್ತಿದ್ದವು. ತಪಸ್ಸಿದ್ಧಿಯಿಂದ ಪಡೆದ ದೇವಲೋಕದ ದೇವ ವಿಮಾನಗಳಂತೆ ಅಯೋಧ್ಯ ನಗರದಲ್ಲಿ ನಯನ ಮನೋಹರವಾಗಿ ನಿರ್ಮಿತವಾದ ಸುಂದರ ನಿವಾಸಗಳಲ್ಲಿ ಬಹಳಷ್ಟು ಶ್ರೇಷ್ಠ ಪುರುಷರು ವಾಸವಾಗಿದ್ದರು. ಆ ರಾಷ್ಟ್ರದ ಸೈನಿಕರು ಬಾಣಪ್ರಯೋಗದಲ್ಲಿ ನಿಪುಣರೂ, ಕೈ ಚಳಕವುಳ್ಳವರು, ಶಸ್ತ್ರಾಸ್ತ್ರ ವಿಶಾರದರೂ ಆಗಿದ್ದರು. ಅವರು ಅಸಹಾಯಕನನ್ನು, ಏಕಮಾತ್ರ ಪುತ್ರನಿರುವವನನ್ನು, ಪಲಾಯನ ಮಾಡುವವನನ್ನು, ಅಡಗಿಕೊಂಡಿರುವವನನ್ನು ಕೊಲ್ಲುತ್ತಿರಲಿಲ್ಲ. ಕಾಡಿನಲ್ಲಿ ಗರ್ಜಿಸುವ ಸಿಂಹ, ಹುಲಿ, ಕಾಡುಹಂದಿ ಮೊದಲಾದ ದುಷ್ಟ ಮೃಗಗಳನ್ನು ಕೊಲ್ಲಲು ಅವರು ಸಮರ್ಥರಾಗಿದ್ದರು. ಇಂತಹ ಸಾವಿರಾರು ಮಹಾರಥಿಗಳಿಂದ ಅಯೋಧ್ಯೆಯು ತುಂಬಿದ್ದಿತು. ಇಂತಹ ಮಹಾನಗರಿಯನ್ನು ದಶರಥ ಮಹಾರಾಜನು ಹಿಂದಿನವರಿಗಿಂತ ಚೆನ್ನಾಗಿ ಆಳುತ್ತಿದ್ದನು. ಆ ಮಹಾನಗರಿಯಲ್ಲಿ ಅನೇಕ ಅಹಿತಾಗ್ನಿಗಳು,
ಶಮದಮಾದಿ ಗುಣಾನ್ವಿತರು, ವೇದಾಂಗ ಪಾರಂಗತರು ಆದ ದ್ವಿಜೋತ್ತಮರಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ದಾನ ಮಾಡುವವರು, ಸತ್ಯಪ್ರಿಯರಾದ ಮಹಾತ್ಮರು ಆ ಪಟ್ಟಣದಲ್ಲಿ ಇದ್ದರು. ಮಹರ್ಷಿಗಳಿಗೆ ಸಮಾನರಾದ ಅನೇಕ ಮುನಿಗಳಿದ್ದರು. ಇಂತಹ ಶೋಭಿತ ಅಯೋಧ್ಯಾಪುರಿಯನ್ನು ರಾಜ ದಶರಥನು ಆಳುತ್ತಿದ್ದನು. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 5ನೇ ಸರ್ಗ ಪೂರ್ಣವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.